One exam, hundreds of dreams, lakhs of students, and society is waiting to judge your results. This is KCET. ಸೊ ಗೈಸ್, ನೀವೇನೇ ಕೆಲಸ ಮಾಡ್ತಾಯಿದ್ರು ಇವಾಗ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಆ್ಯಂಡ್ ಗೋ ಟು ಯುವರ್ ರೂಮ್ ಆರ್ ಎ ಸೈಲೆಂಟ್ ಪ್ಲೇಸ್, ಲಿಸನ್ ಟು ದಿಸ್ ಫಾರ್ ಎ ವೈಲ್ ಆ್ಯಂಡ್ ಇದು ನಿಮ್ಮ KCET ಮೈಂಡ್ ಸೆಟ್ನ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನೀವು ಆಲ್ರೆಡಿ ಈ ವಿಡಿಯೋ ಟಾಪಿಕ್ ಬಗ್ಗೆ ಗೊತ್ತಾಗಿರುತ್ತೆ, ವೈ KCET ಈಸ್ ಇಂಪಾರ್ಟೆಂಟ್. ಆ್ಯಂಡ್ KCETನ ಎಷ್ಟೊಂದು ಜನ ಹೇಗೆ ಅಂದ್ಕೊಂಡಿರ್ತಾರೆ ಅಂದರೆ ಒಂದು ನಾರ್ಮಲ್ ಎಕ್ಸಾಮ್ ಥರ ಅಂದ್ಕೊಂಡಿರ್ತಾರೆ. ಬಟ್ ನೋಬಡಿ ಸೀಸ್ ದ ಪ್ರೆಷರ್ ಯು ಆರ್ ಗೆಟಿಂಗ್, ನೋಬಡಿ ಸೀಸ್ ದ ಹಾರ್ಡ್ ವರ್ಕ್ ಯು ಆರ್ ಡೂಯಿಂಗ್ ಇನ್ ನೈಟ್ಸ್, ನೋಬಡಿ ಸೀಸ್ ದ ಹ್ಯಾಂಡ್ ಶೇಕಿಂಗ್ ಬಿಫೋರ್ ಯು ಓಪನಿಂಗ್ ಯುವರ್ ರಿಸಲ್ಟ್ಸ್, nobody sees nothing, literally nothing, and except one thing, that is your results. ಸೊ ಗೈಸ್, ಸೊಸೈಟಿ ಆಗಿರ್ಬೋದು, ಪೀಪಲ್ಸ್ ಆಗಿರ್ಬೋದು, ಯಾರಾದ್ರೂ ನಿಮ್ಮ ರಿಸಲ್ಟ್ಸ್ನ ನೋಡ್ತಾರೆ. ಅದನ್ನು ಬಿಟ್ಟು ನೀವು ಹಾಕಿರೋ ಎಫರ್ಟ್ಸ್, ನೀವು ಹಾಕಿರೋ ಹಾರ್ಡ್ ವರ್ಕ್, ನೀವು ಹಾಕಿರೋ ಸ್ಲೀಪ್ಲೆಸ್ ನೈಟ್ಸ್ ಯಾರನ್ನೂ ನೋಡೋಕ್ಕೆ ಹೋಗಲ್ಲ ಆ್ಯಂಡ್ ಯಾರೂ ಅದ್ರ ಬಗ್ಗೆ ಮಾತು ಕೂಡ ಆಡಲ್ಲ. ಸೊ ಗೈಸ್, KCET ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ವಿಲ್ ಡಿಸೈಡ್ ಯುವರ್ ಫ್ಯೂಚರ್. ಆ್ಯಂಡ್ ನನಗೂ ಕೂಡ ಇದೇ ಮೈಂಡ್ಸೆಟ್ ಇದ್ದಿದ್ದು. ಆ್ಯಂಡ್ ಫಸ್ಟ್ PUCಲಿ ಇರ್ಬೋದು, ಮೋಸ್ಟ್ಲಿ KCET ಒಂದು ಎಕ್ಸಾಮ್, ನಾರ್ಮಲ್ ಎಂಟ್ರೆನ್ಸ್ ಎಕ್ಸಾಮ್, ಅದನ್ನು ಬರೀಬೇಕು, ನೆಕ್ಸ್ಟ್ ಹೋಗಿ ಕಾಲೇಜಿಗೆ ಜಾಯ್ನ್ ಆಗಬೇಕು, ಅದೊಂದು ಯಾವುದಾದ್ರೂ ಕೋರ್ಸ್ ಆಗಿರ್ಬೋದು, ಅದನ್ನು ಮಾಡ್ಬೋದು ಅನ್ನೋ ಮೈಂಡ್ಸೆಟ್ ಇತ್ತು. ಬಟ್ ಆ್ಯಸ್ ಟೈಮ್ ಗೋಸ್, ನಾನು ಸೆಕೆಂಡ್ PUC ಎಂಟರ್ ಆದಾಗ, ಸೆಕೆಂಡ್ PUC ಮುಗಿಯೋ ಟೈಮಲ್ಲಿ ರಿಯಲೈಸಿಂಗ್ ಇದೇನು ಅಂತಂದರೆ KCET ಈಸ್ ನಾಟ್ ಜಸ್ಟ್ ಎ ಎಕ್ಸಾಮ್, ಅದು ನಿಮ್ಮ ಕಂಪ್ಲೀಟ್ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಆ್ಯಂಡ್ KCETಲಿ ನೀವು ಜಾಯ್ನ್ ಆಗೋವಂಥ ಕಾಲೇಜ್, ಅಲ್ಲಿನ ಎನ್ವಿರಾನ್ಮೆಂಟ್, ಅಲ್ಲಿನ ಮೈಂಡ್ಸೆಟ್ಸ್, ಸ್ಟೂಡೆಂಟ್ಸ್ ತುಂಬಾ ಚೇಂಜಸ್ ಮಾಡುತ್ತೆ ನಿಮ್ಮಲ್ಲಿ. ಆ್ಯಂಡ್ ನಿಮಗೆ ಕಾನ್ಫಿಡೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಯಾವುದಾದ್ರೂ ಒಂದು ಟಾಪ್ ಕಾಲೇಜಿಗೆ ಜಾಯ್ನ್ ಆದಾಗ. ಆ್ಯಂಡ್ ನಿಮ್ಮ ಮೈಂಡ್ಸೆಟ್ ಕೂಡ ಚೇಂಜ್ ಆಗುತ್ತೆ. ಸೊ KCET ಈಸ್ ನಾಟ್ ಜಸ್ಟ್ ಎ ಎಕ್ಸಾಮ್. ನೀವು ಜಸ್ಟ್ ಗೂಗಲ್ ಮಾಡಿ ಟಯರ್ 1 ಕಾಲೇಜ್ ಇರೋ ಸ್ಟೂಡೆಂಟ್ಗೂ ಟಯರ್ 3 ಕಾಲೇಜಲ್ಲಿರೋ ಸ್ಟೂಡೆಂಟ್ಗೂ ಡಿಫ್ರೆನ್ಸ್ ಏನು ಅಂತ. ಆ್ಯಂಡ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ವಾಟ್ ವಿಲ್ ಬಿ ದಿ ಡಿಫ್ರೆನ್ಸ್ ಬಿಟ್ವೀನ್ ದೆಮ್. ಆ್ಯಂಡ್ ನಿಮಗೆ ಅದು ಸಿಗ್ಗಿಲ್ಲ ಅಂದರೆ ನೆಕ್ಸ್ಟ್ ಕಮೆಂಟ್ ಹಾಕಿ, ಐ ವಿಲ್ ಗಿವ್ ದ ಎಕ್ಸಾಂಪಲ್ ಫಾರ್ ಯು. ಎಂತಕ್ಕೆ ಅಂದರೆ ನಾನಿವಾಗ ಎಕ್ಸಾಂಪಲ್ ಕೊಡ್ಬೋದು, ಬಟ್ ಅಷ್ಟು ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವೇ ಅದನ್ನು ಸರ್ಚ್ ಮಾಡಿ, ಯು ವಿಲ್ ಗೆಟ್ ಟು ನೋ ವೈ ಇಟ್ ಈಸ್ ಟೂ ಮಚ್ ಇಂಪಾರ್ಟೆಂಟ್ ಅಂತ. ಸೊ ಗೈಸ್, KCET ಈಸ್ ನಾಟ್ ಅಬೌಟ್ ಮಾರ್ಕ್ಸ್ ಆ್ಯಂಡ್ ಇಟ್ಸ್ ಅಬೌಟ್ ಡ್ರೀಮ್ಸ್ ಆಫ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಇಟ್ಸ್ ಮೇನ್ಲಿ ಆಫ್ ಪ್ರೂವಿಂಗ್ ಯುವರ್ ಸೆಲ್ಫ್. ಆ್ಯಂಡ್ ನೀವು ಅದನ್ನು ಈಸಿಯಾಗಿ ಗಿವ್ ಅಪ್ ಮಾಡಲ್ಲ ಅನ್ನೋದು ತುಂಬಾ ಪ್ರೂವ್ ಆಗುತ್ತೆ ನಿಮಗೆ. ಆ್ಯಂಡ್ ಕಾನ್ಫಿಡೆನ್ಸ್ ತುಂಬಾ ಇನ್ಕ್ರೀಸ್ ಆಗುತ್ತೆ ಅದರಿಂದ. ಆ್ಯಂಡ್ ಇಟ್ಸ್ ಅಬೌಟ್ ಸೇವಿಂಗ್ ಲ್ಯಾಕ್ಸ್ ಆಫ್ ರುಪೀಸ್ ಫ್ರಮ್ ಯುವರ್ ಪೇರೆಂಟ್ಸ್. ಎಂತಕ್ಕೆ ಅಂದರೆ ನಿಮಗೆ ಗೊತ್ತು, ಆಲ್ರೆಡಿ ನೀವು ಸೆಕೆಂಡ್ PUC ಎಂಡಿಂಗಲ್ಲಿ ಇರ್ತೀರ ಅಂದ್ರೇ ಗೊತ್ತಾಗಿರುತ್ತೆ ಎಷ್ಟೆಷ್ಟು ಪೇಮೆಂಟ್ ಇದೆ ಆ ಮ್ಯಾನೇಜ್ಮೆಂಟ್ ಸೀಟ್ಗೆ ಆ್ಯಂಡ್ KCET ಸೀಟ್ಸ್ಗೆ. ಲಿಟ್ರಲಿ ನಾನೊಂದು ಎಕ್ಸಾಂಪಲ್ ಕೊಡಬೇಕು ಅನ್ನೋದಾದರೆ, ಐ ಡೋಂಟ್ ನೋ ಇಟ್ಸ್ ಗುಡ್ ಆರ್ ಬ್ಯಾಡ್ ಟು ಗಿವ್ ಹಿಯರ್, ಬಟ್ ಐ ವಿಲ್ ಜಸ್ಟ್ ಸೇ ಇಟ್. ಒಂದು ಸೀನಿಯರ್ ನನಗೆ ಹೇಳಿದ್ದು, KCETಲಿ ನೀನು ಆಲ್ಮೋಸ್ಟ್ 1 lakh ಇನ್ವೆಸ್ಟ್ ಮಾಡ್ಬಿಟ್ಟು ಬರ್ತೀಯ ಇಯರ್ಲಿ. ಆ್ಯಂಡ್ ಟೋಟಲಿ 4 yearsಗೆ 4 lakhs ಮ್ಯಾಕ್ಸ್ ಟು ಮ್ಯಾಕ್ಸ್ ನೀನು ಎಲ್ಲನೂ ಸೇರಿ 6 lakhs ಒಳಗಡೆ ಮುಗಿಸ್ಬೋದು. ಬಟ್ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಬಂದರೆ 12 lakhs 15 lakhs ಆಗುತ್ತೆ. ಆ್ಯಂಡ್ ನಿನಗೆ ರಿಟರ್ನ್ಸ್ ಬರೋದು ಓನ್ಲಿ 5 to 4 lakhs ಪ್ಯಾಕೇಜ್, ಮೀನ್ಸ್ LP ಕೆಲ್ಸಕ್ಕೆ ಜಾಯ್ನ್ ಆದಾಗ. ಇಫ್ ಯು ಸ್ಪೆಂಡ್ 6 lakhs ನೀನು 2 yearsಲ್ಲಿ ರಿಕವರಿ ಮಾಡ್ಬೋದು. ಬಟ್ ಇಫ್ ಯು ಸ್ಪೆಂಡ್ 15 lakhs ಯಾವಾಗ ರಿಕವರಿ ಮಾಡ್ತೀಯ? ಸೊ ಗೈಸ್, KCET ಈಸ್ ಇಂಪಾರ್ಟೆಂಟ್ ಬಟ್ ನಾಟ್ ಬಿಗರ್ ದೆನ್ ಯುವರ್ ಲೈಫ್. ಸೊ ಗೈಸ್, ಒಂದು ಮಾರ್ಕ್ಸ್ ನಿಮ್ಮ ಪೊಟೆನ್ಷಿಯಲ್ನ ಮೆಷರ್ ಮಾಡೋಕ್ಕಾಗಲ್ಲ, ಒಂದು ಮಾರ್ಕ್ಸ್ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡೋಕ್ಕಾಗಲ್ಲ, ಆ ಮಾರ್ಕ್ಸ್ ಕಾರ್ಡಿಂದ ನಿಮ್ಮ ಸಕ್ಸಸ್ನ ಡಿಫೈನ್ ಮಾಡೋಕ್ಕಂತೂ ಆಗಲ್ಲ. ಬಟ್ ಸಕ್ಸಸ್ಗೆ ಎವ್ರಿ ನೈಟ್ ಎಫರ್ಟ್ಸ್ ಹಾಕಬೇಕು. ಆ್ಯಂಡ್ ಸಕ್ಸಸ್ಗೆ ನೀವು ಎಷ್ಟೇ ಸರಿ ಫೇಲ್ ಆದ್ರೂ ತಿರ್ಗಾ ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕು, ಆವಾಗ ಮಾತ್ರ ಸಕ್ಸಸ್ ಬರೋದು. KCET ಈಸ್ ಓನ್ಲಿ ಫಾರ್ ಯುವರ್ 4 years ಆಫ್ ಜರ್ನಿ, ಅದು ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಸೊ ಥಿಂಕ್ ಅಬೌಟ್ ಇಟ್. ಸೊ ಗೈಸ್, ಫೈನಲ್ ಮೆಸೇಜ್ ಫಾರ್ ಯು ಆಲ್, ಫೈಟ್ ಫಾರ್ ಇಟ್. ಎಷ್ಟು ಹಾರ್ಡ್ ವರ್ಕ್ ಆಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಹಾಕಿ ಟ್ರೈ ಮಾಡಿ. ಆ್ಯಂಡ್ ನಾಟ್ ಬಿಕಾಸ್ ಟು ಪ್ರೂವ್ ಸಮ್ವನ್, ಟು ಪ್ರೂವ್ ಯುವರ್ ರಿಲೇಟಿವ್ಸ್, ಸೊಸೈಟಿ, ನೈಬರ್ಸ್, ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ. ಪ್ರೂವ್ ಯುವರ್ ಸೆಲ್ಫ್ ಆ್ಯಂಡ್ ಫೈಟ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಓನ್ ಫಾರ್ ಯುವರ್ ಸೆಲ್ಫ್. ಎಂತಕ್ಕಂದರೆ ನೆಕ್ಸ್ಟು ಒಂದು ದಿನ ರಿಸಲ್ಟ್ಸ್ ಎಲ್ಲ ಆಗಿ, ಕೌನ್ಸ್ಲಿಂಗ್ ಎಲ್ಲ ಆಗಿ, ನೀವು ಇಷ್ಟಪಟ್ಟಿರೋ ಕಾಲೇಜ್ಗೆ ನೀವು ಹೋದಾಗ ಯು ಶುಡ್ ಫೀಲ್ ಲೈಕ್ ಐ ಅರ್ನ್ಡ್ ದಿಸ್, ನನ್ನ ಎಫರ್ಟ್ಸ್ ಅದು ನನಗೆ ಹೆಲ್ಪ್ ಮಾಡಿದೆ, ಅದು ರಿಸಲ್ಟ್ಸ್ ಬಂದಿದೆ ಅಂತ ಯು ಶುಡ್ ಫೀಲ್ ದಟ್. ಆ್ಯಂಡ್ ಫಾರ್ ಯುವರ್ ಫ್ಯೂಚರ್, ಫಾರ್ ಯುವರ್ ಡ್ರೀಮ್ಸ್, ಯು ಶುಡ್ ಡೂ ಇಟ್. ಆ್ಯಂಡ್ ಸೊ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.
ನಿಮಗೆ ಇದರಿಂದ ಏನಾದರೂ ಹೆಲ್ಪ್ ಆಗಿದೆ ಅಂದರೆ ಕಮೆಂಟ್ ಮಿ ಔಟ್. ಆ್ಯಂಡ್ ನಿಮಗೆ ಯಾವುದೇ ಡೌಟ್ಸ್ ಇದ್ರೂ, ಯಾವುದೇ ಕನ್ಫ್ಯೂಷನ್ಸ್ ಇದ್ರೂ ಕಮೆಂಟ್ ಮಾಡಿ. ಡೋಂಟ್ ಹೆಸಿಟೇಟ್ ಫಾರ್ ಇಟ್, ಐ ವಿಲ್ ರಿಪ್ಲೈ ಇಟ್ ಸೂನ್. ಸೊ ಆ್ಯಟ್ ದಿ ಎಂಡ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ಹೋಪ್ ಇದರಿಂದ ನಿಮಗೆ ನಿಮ್ಮ ಮೈಂಡ್ಸೆಟ್ ಒಂಚೂರಾದರೂ ಚೇಂಜ್ ಆಗಿದೆ ಅಂತ. ಕಮೆಂಟ್ ಮಿ ಇಫ್ ಇಟ್ ಈಸ್ ಚೇಂಜ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.